ಹಾಯ್ ಹೆಲೋ ಗೈಸ್, ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ಉತ್ತರ ಕರ್ನಾಟಕದ ಮನೆ ಮಗ ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಮ್ಮ ಚಾನಲ್ನಾಗ ಫಸ್ಟ್ ಕ್ಲಾಸಾಗಿ ಹಸಿ ಉಳ್ಳಾಗಡ್ಡಿ ತಪ್ಪಳದ ಪಲ್ಯ ಮಾಡತ್ತೀವಿ. ಹೆಂಗೆ ಮಾಡೋದು ಬರೀ ತೋರಿಸ್ತೀವಿ. ಈಗ ಒಂದು ಪ್ಯಾನ್ ಒಳಗೆ ಎಣ್ಣೆ ಹಾಕ್ಕೊಂಡಿವಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ನೋಡ್ರಿ, ಈಗ ಹಸಿ ಉಳ್ಳಾಗಡ್ಡಿ ತಪ್ಪಳ ತೊಗೊಂಡಿವಿ. ಎಷ್ಟು ಚಂದ ಅದ ನೋಡ್ರಿ, ಗ್ರೀನ್. ಇವು ಹಸಿ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೋಡ್ರಿ. ಉಳ್ಳಾಗಡ್ಡಿ ಇಷ್ಟು ತೊಗೊಂಡ ಉಳ್ಳಾಗಡ್ಡಿ ಬೇಕು. ಭಾಳ ಅಂದ್ರೆ ಭಾಳ ಏನೂ ಬೇಡ್ರಿ. ಇದಕ್ಕೆ ಕ್ಯಾಪ್ಸಿಕಮ್, ಟಮಾಟಿ ಮತ್ತು ಹಸಿ ಉಳ್ಳಾಗಡ್ಡಿ ತಪ್ಪಲ ಇಷ್ಟೇ ಬೇಕು. ಈಗ ಒಂದು ಪ್ಯಾನ್ನಾಗ ಎಣ್ಣೆ ಹಾಕ್ಕೊಂತಿದ್ದೀವಲ್ಲ, ಜೀರಿಗೆ ಮತ್ತು ಸಾಸಿವೆ ಹಾಕ್ಕೋತೀವಿ. ಆಮೇಲೆ ಈ ಕರಿಬೇವನ್ನು ಹಾಕ್ಕೊಂತ ಸ್ವಲ್ಪ ಮಿಕ್ಸ್ ಮಾಡ್ಕೋತೀವಿ. ಆಮೇಲೆ ಈ ಕ್ಯಾಪ್ಸಿಕಮ್ ಹಾಕ್ಕೋತೀವಿ. ಕ್ಯಾಪ್ಸಿಕಮ್ನು ಹಾಕ್ಕೊಂಡ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ಈ ವಿಡಿಯೋ ಒಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಫುಲ್ ವಿಡಿಯೋ ನೋಡಿರಿ. ಈಗ ನೋಡ್ರಿ, ನಾವು ಆಗಲ್ಲಿ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಇದ್ರೊಳಗೆ ಸೇರಿಸ್ಕೊಂಡು ಸರಿಯಾಗೆಲ್ಲ ಮಿಕ್ಸ ಮಾಡ್ಕೋತೀವಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತ್ರಿ. ಫುಲ್ ವಿಡಿಯೋ ನೋಡ್ರಿ, ವಿಡಿಯೋ ಒಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಬಿಜಾಪುರ ಹುಡುಗರು ಸಪೋರ್ಟ್ ಮಾಡಿರಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರಿದ್ರಿ ಅಂದರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಹಾಗೆ ನಮ್ಮದು ವಿಡಿಯೋ ಇದು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ ಎಲ್ಲ ಶೇರ್ ಮಾಡಿರಿ. ನೋಡ್ರಿ, ಈ ಥರ ಸರಿಯಾಗಿ ಎಲ್ಲ ಮಿಕ್ಸ ಮಾಡ್ಕೋಬೇಕು. ಉಳ್ಳಾಗಡ್ಡಿ ಕಲರ್ನು ಚೇಂಜ್ ಆಗೈತಿ, ಹಸಿ ಸ್ಮೆಲ್ಲು ಹೋಗೈತಿ. ಈಗ ರುಚಿಯ ತಕ್ಕಟ್ಟ ಉಪ್ಪು ಹಾಕ್ಕೋಬೇಕು. ನೋಡ್ರಿ, ನಾವು ಉಪ್ಪು ಹಾಕ್ಕೊಂಡಿನಿ. ಉಪ್ಪು ಹಾಕ್ಕೊಂಡು ಮಿಕ್ಸ ಮಾಡ್ಕೋಬೇಕು. ನೋಡ್ರಿ, ಯಾರು ಉಪ್ಪು ಜಾಸ್ತಿ ಬೇಕು ಹಾಕ್ಕೋಬೋದು, ಕಡಿಮೆ ಬೇಕಂದ್ರೆ ಕಡಿಮೆನೂ ಹಾಕ್ಕೋಬೋದು. ನೋಡ್ರಿ, ಈ ಥರ ಎಲ್ಲ ಮಿಕ್ಸ ಮಾಡ್ಕೊಳಕತ್ತೀವಿ. ನೋಡ್ರಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡೀವಿ. ಬರ್ರಿ ಈಗ ಟಮಾಟಿ ಹಾಕೊಳ್ಳೋನು. ಟಮಾಟಿ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋನು. ನೋಡ್ರಿ, ಇದಕ್ಕೆ ಏನೂ ಬೇಡ. ಟಮಾಟಿ, ಉಳ್ಳಾಗಡ್ಡಿ ತಪ್ಪಲ, ಕರಿಬೇವು, ಕೊತ್ತಂಬರಿ ಇಷ್ಟೇ ಬೇಕ್ರಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ಯಾರಿಗೆ ಅಡುಗೆ ಮಾಡೋಕೆ ಬೇಸರ ಅಂದ್ರೆ ಸಿಂಪಲ್ ಆ್ಯಂಡ್ ಟೇಸ್ಟಿ ಇದು ಪಲ್ಯ ಮಾಡ್ಕೊಂಡು ತಿನ್ಬೋದು. ಈಗ ಅರಶಿನ ಹಾಕೋತೀವಿ. ಅರಶಿನ ಹಾಕೊಂಡ ಮ್ಯಾಲೆ ಮನ್ಯಾಗ ಮಾಡಿದ ಗರಂ ಮಸಾಲ ಹಾಕೋತೀವಿ. ಹಾಗೆ ಒಂದು ಸ್ವಲ್ಪ ಖಾರ ಹಾಕ್ಕೋತೀವಿ. ಹಾಕೊಂಡು ಚೆಂದಾಗಿ ಎಲ್ಲ ಮಿಕ್ಸ ಮಾಡ್ಕೋತೀವಿ. ಯಾರು ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು, ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೋಬೋದು. ನೋಡ್ರಿ, ಈಗ ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೊಳಕತ್ತಿದ್ದೀವಿ. ನೋಡ್ರಿ, ಹಸಿ ಉಳ್ಳಾಗಡ್ಡಿ ತಪ್ಪಲ ನೀರಾಗ ನೆನೆಯಾಕೆ ಇಟ್ಟಿದ್ದೀವಿ. ಅಷ್ಟು ಚೆಂದಾಗೈತಿ. ಈಗ ಇದ್ರೊಳಗೆ ಸೇರಿಸ್ಕೋತೀವಿ. ಮಸಾಲ ಒಳಗೆ ಎಲ್ಲ ಹಸಿ ಉಳ್ಳಾಗಡ್ಡಿ ತಪ್ಪಲ ಇದ್ರೊಳಗೆ ಹಾಕ್ಕೋಬೇಕು. ಹಾಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡ್ರಿ, ನಾವೆಲ್ಲ ಹಾಕ್ಕೊಂಡಿ ಉಳ್ಳಾಗಡ್ಡಿ ತಪ್ಪಲ. ಈಗ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ಮಸಾಲ ಕೂಡ ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ಈಗ ನೋಡ್ರಿ, ನಾವು ಎಲ್ಲ ಮಿಕ್ಸ್ ಮಾಡ್ಕೊಂಡೀವಿ. ಈಗ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ನಾನು ನೀರು ಹಾಕ್ಕೊಂಡಿದ್ದು ತೋರಿಸಿಲ್ಲ, ಅದಕ್ಕೆ ನೀರು ಹಾಕ್ಕೊಂಡು ಕುದಿಯಾಕೆ ಇಡ್ಬೇಕು. 5-10 ನಿಮಿಷ ಮಟ್ಟ ಕುದಿಯಾಕೆ ಇಡ್ಬೇಕು. ನೋಡ್ರಿ, ಎಷ್ಟು ಚಂದ ಕುದಿಯಾಕತ್ತೈತಿ. ಸ್ಮೆಲ್ ಹತ್ರ ಮಸ್ತ್ ಅಂದ್ರೆ ಮಸ್ತ್ ಬರತೈತಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರಿದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಹಾಗೆ ನಮ್ಮದು ಇದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ಯಾಮ್ಲಿಗೆ, ಫ್ರೆಂಡ್ಸಿಗೆ ಎಲ್ಲ ಶೇರ್ ಮಾಡಿರಿ. ಹಾಗೆ ಮ್ಯಾಲೆ ಒಂದು ಸ್ವಲ್ಪ ಶೇಂಗಾ ಕುಟ್ಟ ಹಾಕೋತೀವಿ. ಹಾಕೊಂಡು ಎಲ್ಲ ಮಿಕ್ಸ ಮಾಡ್ಕೋತೀವಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ವಿಡಿಯೋ ಒಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಫುಲ್ ವಿಡಿಯೋ ನೋಡ್ರಿ. ನನ್ನ ಹತ್ರ ಏನರ ತಪ್ಪಾಗತ್ತಿತ್ತು ಅಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಅವೆಲ್ಲ ತಪ್ಪನ್ನು ತಿದ್ಕೋತೀನಿ. ನೋಡ್ರಿ, ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ಫೈನಲಿ ನಮ್ದು ಹಸಿ ಉಳ್ಳಾಗಡ್ಡಿ ತಪ್ಪಲ ಪಲ್ಯ ರೆಡಿ ಆಗೈತಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರಿದ್ರೆ ಅಂದರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಟಾಟಾ ಗೈಸ್, ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಎಲ್ಲರಿಗೂ ಲವ್ ಯು.